ತಮಿಳು ಭಾಷೆ ದೆವ್ವ ಪಿಶಾಚಿಗಳು ಮಾತಾಡ್ತಕ್ಕಂಥ ಭಾಷೆ ತಮಿಳು ಭಾಷೆ. ಕನ್ನಡ ಭಾಷೆಯ ಕುರಿತು ವಿವಾದಾತ್ಮಕ ಹೇಳಿಕೆ ನೀಡಿರುವ ಬಹುಭಾಷಾ ನಟ ಕಮಲ್ ಹಾಸನ್ ವಿರುದ್ಧ ಕನ್ನಡ ಪರ ಹೋರಾಟಗಾರ ವಾಟಲ್ ನಾಗರಾಜ್ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಮಾತನಾಡಿದ ಅವರು, ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ತರುವ ಹೇಳಿಕೆ ನೀಡಿರುವ ಕಮಲ್ ಹಾಸನ್ ನಡೆಯನ್ನ ಖಂಡಿಸುತ್ತೇವೆ. ಕನ್ನಡ ಭಾಷೆಯ ಇತಿಹಾಸ ತಿಳಿಯದೆ ಕಮಲ್ ಹಾಸನ್ ಲಘುವಾಗಿ ಮಾತನಾಡಿರುವುದು ಸರಿಯಲ್ಲ. ರಾಜ್ಯದಲ್ಲಿ ಕಮಲ್ ಹಾಸನ್ ನಟನೆ ಮಾಡಿರುವ ಚಿತ್ರ ಬಿಡುಗಡೆ ಆಗದಂತೆ ತಡೆಯಲು ರಕ್ಷಣಾ ವೇದಿಕೆ ನಿರ್ಧರಿಸಿದ್ದು, ತಮಿಳು ಭಾಷೆಯಿಂದ ಕನ್ನಡ ಭಾಷೆ ಉಗಮವಾಯಿತು ಎಂಬ ತಪ್ಪು ಮತ್ತು ದುರುದ್ದೇಶದ ಹೇಳಿಕೆ ನೀಡಿರುವ ಕಮಲ್ ಹಾಸನ್ ಕ್ಷಮೆ ಯಾಚಿಸುವ ಬದಲು ಹೇಳಿಕೆಗೆ ಬದ್ಧರಾಗಿರುವುದಾಗಿ ಹೇಳಿ ಕನ್ನಡಿಗರ ಮತ್ತಷ್ಟು ಆಕ್ರೋಶಕ್ಕೆ ಕಾರಣವಾಗಿದ್ದು ಸರಿಯಲ್ಲ ಎಂದರು. ಕಮಲ್ ಹಾಸನ್ ಒಬ್ಬ ತಮಿಳು ನಟ, ಮೊದಲಿಂದು ದುರಾಂಕಾರಿ, ತಲೆರಟೆ, ಬಾಯಿಗೆ ಬಂದ ಮಾತಾಡೋದೇ ಅವನ ಉದ್ಯೋಗ. ಈಗ ಮದ್ರಾಸ್ನಲ್ಲಿ ತಮಿಳುನಾಡಿನಲ್ಲಿ ಅವರ ಪ್ರಭಾವ ಬಿದ್ದೋಗಿದೆ. ಈಗ ಮತ್ತೆ ಪ್ರಭಾವಕ್ಕಾಗಿ ಇದು ಪ್ರಾಮಾಣಿಕತೆಗಿಂತ ಹೆಚ್ಚಾಗಿ ತನ್ನ ಅಹಂಕಾರಕ್ಕಾಗಿ ತಮಿಳಿನಿಂದ ಕನ್ನಡ ಹುಟ್ಟಿದೆ ಅನ್ನೋ ಮಾತನ್ನು ಹೇಳುವ ಮೂಲಕ ಇಡೀ ನಾಡಿನ, ದೇಶದ, ವಿಶ್ವದ ಎಲ್ಲೆಡೆ ಇರುವ ಸಮಗ್ರ ಕನ್ನಡಿಗರ ಮೇಲೆ ಭಾರಿ ದಾಳಿ. ಇದು ಬಹಳ ಗಂಭೀರವಾದಂಥ ಪರಿಸ್ಥಿತಿ. ಕಮಲ್ ಹಾಸನ್ ಮೇಲೆ ಕರ್ನಾಟಕ ಸರ್ಕಾರ ಕಾನೂನು ಕ್ರಮ ಕೈಗೊಳ್ಳಬೇಕು. ಕಮಲ್ ಹಾಸನ್ ಕ್ಷಮಾಪಣೆ ಕೇಳಲೇಬೇಕು. ಕಮಲ್ ಹಾಸನ್ ಕರ್ನಾಟಕದ ಜೈಲಿನಲ್ಲಿ ಇಡಬೇಕಾಗತ್ತೆ. ಕಮಲ್ ಹಾಸನ್ ಚರಿತ್ರೆ ಗೊತ್ತಿಲ್ಲದೆ ಕನ್ನಡದ ಬಗ್ಗೆ ಮಾತನಾಡ್ತಕ್ಕಂಥದ್ದಲ್ಲ. ಇಡೀ ದೇಶದಲ್ಲಿ ಎಲ್ಲ ಭಾಷೆಗಳಿಗಿಂತ ಕನ್ನಡ ಸೌಂದರ್ಯ ಅದ್ಭುತ. ಯಾವುದೇ ಬರವಣಿಗೆ ಇರ್ಬೋದು, ವ್ಯಾಕರಣ ಇರ್ಬೋದು, ಧ್ವನಿ ಇರ್ಬೋದು, ಏನೇ ಮಾತಾಡಿದ್ರು ಕನ್ನಡಕ್ಕಿರುವ ಶಕ್ತಿ, ಸೌಂದರ್ಯ ಇದು ತಮಿಳರಿಗಿಲ್ಲ. ತಮಿಳು ಭಾಷೆ ದೆವ್ವ ಪಿಶಾಚಿಗಳು ಮಾತಾಡ್ತಕ್ಕಂಥ ಭಾಷೆ ತಮಿಳು ಭಾಷೆ. ಕನ್ನಡ ಜನ ಸಾಮಾನ್ಯರು ಮಾತಾಡ್ತಕ್ಕಂಥ ಭಾಷೆ ಕನ್ನಡ. ಇವತ್ತು ಇದು ಅವರು ಕ್ಷಮಾಪಣೆ ಕೇಳೋದಿಲ್ಲ ಅಂತ ಹೇಳಿದ್ದಾರೆ. ಮತ್ತು ತಮಿಳುನಾಡಿನ ಎಲ್ಲ ಚಿತ್ರದವರು ಕಮಲ್ ಹಾಸನ್ಗೆ ಬೆಂಬಲ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಕೂಡಲೇ ಅಂತಿಮ ತೀರ್ಮಾನ ಕೈಗೊಳ್ಳಬೇಕು ಮತ್ತು ಕರ್ನಾಟಕದ ಎಲ್ಲ ಸಿನಿಮಾ ನಟರುಗಳು, ನಿರ್ಮಾಪಕರುಗಳು, ನಿರ್ದೇಶಕರುಗಳು ಒಂದೇ ಒಂದು ಧ್ವನಿಯಲ್ಲಿ ಕಮಲ್ ಹಾಸನ್ ವಿರೋಧ ಮಾಡಲೇಬೇಕು. ಬೆಂಗಳೂರಿನಲ್ಲಿ ಆಗಲಿ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಕಮಲ್ ಹಾಸನ್ ಚಿತ್ರ 5ನೇ ತಾರೀಕು ಯಾವಾಗಲೇ ಆಗಲಿ ಬಿಡುಗಡೆ ಆದರೆ ರಣರಂಗ ಹುಷಾರ್. ಥಿಯೇಟರ್ ಮಾಲೀಕರುಗಳು ಹೇಳ್ತೀವಿ, ನಿರ್ಮಾಪಕರುಗಳು ಹೇಳ್ತೀವಿ,
ಯಾವುದೇ ಕಾರಣಕ್ಕೂ ನೀವು ಕಮಲ್ ಹಾಸನ್ ಚಿತ್ರ ಬಿಡುಗಡೆ ಮಾಡಿದ್ರೆ ರಣರಂಗ, ಬೆಂಗಳೂರಿನಲ್ಲಿ ರಣರಂಗ, ರಾಜ್ಯದಲ್ಲಿ ರಣರಂಗ, ಎಚ್ಚರ. ಪ್ರತಿಭಟನಾಕಾರರು ನಟ ಕಮಲ್ ಹಾಸನ್ ಭಾವಚಿತ್ರಕ್ಕೆ ಬೆಂಕಿ ಇಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, ಎಂಎಂ ಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.